ನಾಸ್ಟ್ರೋಡಾಮಸ್ ಎಂದು ಕರೆಯಲ್ಪಡುವ ಶ್ರೀ ಪೋತಲೂರು ವೀರಬ್ರಹ್ಮರು ಒಬ್ಬರು. ಇವರು ಬರೆದಿರುವ ಅನೇಕ ಕಾಲಜ್ಞಾನದ ನುಡಿಗಳು ಪ್ರಸ್ತುತ ನಿಜವಾಗುತ್ತಿವೆ. ಇವರು ಕಲಿಯುಗದ ಅಂತ್ಯಕ್ಕೆ ಕಾಣಬರುವ ಕೆಲವು ಲಕ್ಷಣಗಳನ್ನು ತಮ್ಮ ಕಾಲಜ್ಞಾನದಲ್ಲಿ ಉಲ್ಲೇಖಿಸಿದ್ದಾರೆ. ಇವರ ಕಾಲಜ್ಞಾನದಲ್ಲಿ ಬರೆದಿರುವ ಒಂದು ಅಧ್ಯಾಯದ ಪ್ರಕಾರ ಆಂಧ್ರಪ್ರದೇಶದ ಈ ಒಂದು ದೇವಾಲಯವು ಕಲಿಯುಗದ ಅಂತ್ಯವನ್ನು ಸೂಚಿಸುತ್ತದೆಯಂತೆ. ಈ ಕಲಿಯುಗದ ಅಂತ್ಯ ಸೂಚಕ ದೇವಾಲಯವೇ ಯಾಗಂಟಿ. ವೈಕುಂಠದಿಂದ ಲಕ್ಷ್ಮಿಯನ್ನು ಅರಸುತ್ತಾ ಬಂದ ನಾರಾಯಣರು ತನ್ನ ಪ್ರಥಮ ಹೆಜ್ಜೆಯನ್ನು ಈ ಯಾಗಂಟಿ ಎಂಬ ಪ್ರದೇಶದಲ್ಲಿ ಇರಿಸಿದರು ಎನ್ನಲಾಗುತ್ತದೆ. ಈ ದೇವಾಲಯದ ಇನ್ನೊಂದು ವಿಶೇಷವೆಂದರೆ ಈ ದೇವಾಲಯದ ಮೇಲೆ ಒಂದೇ ಒಂದು ಕಾಗೆ ಸಹ ಹಾರುವುದಿಲ್ಲವಂತೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋ ಮುಖಾಂತರ ವಿಸ್ಮಯಕಾರಿ ಯಾಗಂಟಿ ದೇವಾಲಯದ ಬಗ್ಗೆ ಹಲವಾರು ಕುತೂಹಲ ಭರಿತ ಮಾಹಿತಿಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಯಾಗಂಟಿ ಇದು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ನಲ್ಲಮಲ್ಲ ಅರಣ್ಯಗಳ ಮಧ್ಯದಲ್ಲಿ ವನಸಿರಿಯ ನಡುವೆ ನೆಲೆಸಿರುವ ಅಪರೂಪದ ಹಾಗೂ ಮಹಿಮಾನ್ವಿತ ದೇವಾಲಯವಾಗಿದೆ. ಬಹುತೇಕ ದೇವಾಲಯಗಳಲ್ಲಿ ಲಿಂಗ ರೂಪದಲ್ಲಿ ದರ್ಶನ ನೀಡುವ ಮಹೇಶ್ವರನು ಈ ದೇವಾಲಯದಲ್ಲಿ ಉಮಾಮಹೇಶ್ವರನಾಗಿ ವಿಗ್ರಹ ರೂಪದಲ್ಲಿ ದರ್ಶನವನ್ನು ನೀಡುವುದು ವಿಶೇಷವಾಗಿದೆ. ಸ್ಥಳ ಪುರಾಣಗಳ ಪ್ರಕಾರ ಅಗಸ್ತ್ಯ ಮಹಾಮುನಿಗಳು ಈ ಪ್ರದೇಶದಲ್ಲಿ ವಾಸವಿದ್ದರು. ಆಗ ಇಲ್ಲೊಂದು ವಿಷ್ಣುವಿನ ಮಂದಿರವನ್ನು ಕಟ್ಟಲು ಬಯಸಿದರು. ಅದೇ ಪ್ರಕಾರವಾಗಿ ದೇವಾಲಯದ ನಿರ್ಮಾಣವನ್ನು ಸಹ ಪ್ರಾರಂಭಿಸಿದರು. ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲು ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹವನ್ನು ಸ್ವತಃ ತಾವೇ ತಮ್ಮ ಕೈಯಾರೆ ಕೆತ್ತಬೇಕು ಎಂದು ಅಗಸ್ತ್ಯರು ಸಂಕಲ್ಪಿಸಿಕೊಂಡರು. ಅದೇ ಪ್ರಕಾರವಾಗಿ ಮೂರ್ತಿ ಕೆತ್ತನೆ ಕಾರ್ಯವನ್ನು ಪ್ರಾರಂಭಿಸಿದರು. ಕೆತ್ತನೆಯ ವೇಳೆ ಲೋಪ ಉಂಟಾಗಿ ಮೂರ್ತಿಯ ಕಾಲಿನ ಬೆರಳು ಮುರಿದು ಹೋಗುತ್ತದೆ. ಇದರಿಂದ ತಾವು ಮಾಡಿದ ಸಂಕಲ್ಪದಲ್ಲಿ ಏನೋ ಲೋಪವಿರುವುದೆಂದು ಅರಿತ ಅಗಸ್ತ್ಯರು ಮೂರ್ತಿ ಕೆತ್ತನೆಯ ಕೆಲಸವನ್ನು ನಿಲ್ಲಿಸುತ್ತಾರೆ. ಆದರೆ ಆ ಸಮಯಕ್ಕಾಗಲೇ ದೇವಾಲಯವು ಸಂಪೂರ್ಣವಾಗಿ ನಿರ್ಮಾಣವಾಗಿರುತ್ತದೆ. ಆಗ ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಲು ಅಲ್ಲಿನಿಂದ ಸ್ವಲ್ಪ ದೂರದಲ್ಲಿ ಸ್ವಯಂಭೂವಾಗಿ ಪ್ರತಿಷ್ಠಾಪನೆಗೊಂಡಿದ್ದ ಉಮಾಮಹೇಶ್ವರ ಸ್ವಾಮಿ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿದರಂತೆ. ಅಷ್ಟೇ ಅಲ್ಲದೆ ಲೋಪವಿದ್ದ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ಆ ದೇವಾಲಯದ ಹತ್ತಿರವಿರುವ ಬೆಟ್ಟವೊಂದರ ಗುಹೆಯಲ್ಲಿ ಪ್ರತಿಷ್ಠಾಪಿಸಿದರು ಎನ್ನಲಾಗುತ್ತದೆ. ಇಂದಿಗೂ ಸಹ ಈ ಪರ್ವತದ ಗುಹೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವನ್ನು ನಾವು ಕಾಣಬಹುದಾಗಿದೆ. ಈ ದೇವಾಲಯದ ಎದುರು ಒಂದು ಪುಷ್ಕರಣಿ ಇದೆ. ಈ ಪುಷ್ಕರಣಿಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ನಾನವನ್ನು ಮಾಡುತ್ತಿದ್ದರಂತೆ. ಈ ಪುಷ್ಕರಣಿಯನ್ನು ಅಗಸ್ತ್ಯ ಪುಷ್ಕರಣಿ ಎಂದು ಸಹ ಕರೆಯಲಾಗುತ್ತದೆ. ಬೆಟ್ಟದ ಮೇಲಿನಿಂದ ಇಳಿದು ಬರುವ ನೀರು ಬಹಳ ಸ್ವಚ್ಛ ಹಾಗೂ ಸಿಹಿಯಾಗಿರುತ್ತದೆ. ಇಂತಹ ಬೇಸಿಗೆ ಬಂದರೂ ಇಲ್ಲಿನ ನೀರು ಬತ್ತಿದ ಇತಿಹಾಸವೇ ಇಲ್ಲ. ಅಷ್ಟೇ ಅಲ್ಲದೆ ಇಲ್ಲಿನ ಪುಷ್ಕರಣಿಯ ನೀರು ಹಲವು ರೋಗಗಳಿಗೆ ಔಷಧಿ